ಇನ್ನು ರಾಯಚೂರಿನ ದದ್ದಲ್ ಮನೆಯಲ್ಲೂ ಕೂಡ ಎರಡನೇ ದಿನವೂ ಕೂಡ ಇಡಿ ಅಧಿಕಾರಿಗಳ ತಲಾಶ್ ಮುಂದುವರೆದಿದೆ. ಮನೆಯ ಓರ್ವ ಸದಸ್ಯನನ್ನ ಬೇರೆಡೆಗೆ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು ಅಂತ ಗೊತ್ತಾಗ್ತಿದೆ. ಇಡಿ ಅಧಿಕಾರಿಗಳ ಕಾರ್ನಲ್ಲೇ ಬೇರೆ ಕಡೆಗೆ ಪ್ರಯಾಣವನ್ನ ಮಾಡಿದ್ದಾರೆ. ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಡದೆ ಇಡಿ ಅಧಿಕಾರಿಗಳು ಮನೆಯ ಓರ್ವ ಸದಸ್ಯನನ್ನ ಕರ್ಕೊಂಡು ಹೋಗಿದ್ದಾರೆ. ಇಡಿ ಅಧಿಕಾರಿಗಳ ರಕ್ಷಣೆಯಲ್ಲೇ ಬೇರೆಡೆಗೆ ಪ್ರಯಾಣವನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಕರ್ಕೊಂಡು ಹೋಗಿರೋದನ್ನೋದು ಗೊತ್ತಿಲ್ಲ. ರಾಯಚೂರಿನ ದದ್ದಲ್ ನಿವಾಸದಲ್ಲಿ ನಡೆದಿರುವಂತಹ ತಲಾಶ್ ಮನೆಯ ಓರ್ವ ಸದಸ್ಯನನ್ನ ಬೇರೆಡೆಗೆ ಕರ್ಕೊಂಡು ಹೋಗಿದ್ದಾರೆ. ಇಡಿ ಅಧಿಕಾರಿಗಳ ಕಾರ್ನಲ್ಲೇ ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ದದ್ದಲ್ ಅವರ ನಿವಾಸದಲ್ಲಿ ಇವತ್ತು ಕೂಡ ಈ ಒಂದು ಕಾರ್ಯಾಚರಣೆ ತನಿಖೆ ಮುಂದುವರೆದಿರುವಂಥದ್ದು. ಸೊ ಅಲ್ಲಿ ಇವತ್ತು ಮನೆಯ ಸದಸ್ಯರು ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಬೇರೆ ಕಡೆಗೆ ಅಂತ ಕೂಡ ಗೊತ್ತಾಗ್ತಾ ಇರುವ ಮಾಹಿತಿ. ಸೊ ಏನೇನು ಇವತ್ತು ನಡೀತು, ಯಾವ ರೀತಿಯಾಗಿ ಕಾರ್ಯಾಚರಣೆ ಇವತ್ತು ನಡೀತಾ ಇದೆ? ಪ್ರಮುಖವಾಗಿ ಮಧು ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ಕೂಡ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನ ನಡೆಸಿದ್ದಾರೆ. ಆ ದಾಳಿ ಕೂಡ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ಶುರುವಾಗಿರ್ತಕ್ಕಂಥ ದಾಳಿಯಲ್ಲಿ ಯಾವೊಬ್ಬ ವ್ಯಕ್ತಿಯನ್ನು ಕೂಡ ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋಗಿರ್ಲಿಲ್ಲ ಮತ್ತು ಯಾರನ್ನು ಕೂಡ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ವಿಶೇಷವಾಗಿ ಓರ್ವ ಸದಸ್ಯನನ್ನ ಇಡಿ ಅಧಿಕಾರಿಗಳು ಕೂಡ ತಮ್ಮ ಸಮ್ಮುಖದಲ್ಲೇ ಬೇರೆಡೆಗೆ ಕರೆದುಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಕೂಡ ಯಾರಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಈ ವ್ಯಕ್ತಿ ಕೂಡ ಒಂದ್ ರೀತಿಯಾಗಿ ಅವರ ಕುಟುಂಬಕ್ಕೆ ಸಂಬಂಧಿಸಿದ ವ್ಯಕ್ತಿ ಎಂಬ ಮಾಹಿತಿ ಕೂಡ ಈ ಸದ್ಯಕ್ಕೆ ಇರ್ತಕ್ಕಂಥದ್ದು. ಈಗಾಗಲೇ ಮನೆಯಲ್ಲಿ ಕೂಡ ದದ್ದಲ್ ಅವರ ಅಳಿಯಾಗಿರ್ತಕ್ಕಂಥ ಚನ್ನಬಸು ಅವರಿದ್ದಾರೆ. ಅವರ ತಮ್ಮ ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ಕೂಡ ಅಥವಾ ಬಲ್ಲ ಮೂಲಗಳಿಂದ ಇರತಕ್ಕಂಥದ್ದು. ಆದ್ರೆ ಇನ್ನು ಸ್ಪಷ್ಟವಾಗಿ ಆ ವ್ಯಕ್ತಿ ಯಾರೆಂಬುದು ಕೂಡ ಗೊತ್ತಾಗ್ತಾ ಇಲ್ಲ. ಮತ್ತು ಈಗಾಗಲೇ ರಾಯಚೂರಲ್ಲಿ ಕೂಡ 2 ಕಡೆ ದಾಳಿ ಆಗಿರುವ ಕಾರಣಕ್ಕಾಗಿ ಈ ವ್ಯಕ್ತಿಯನ್ನ ಇನ್ನೊಂದು ಸ್ಥಳದಲ್ಲಿ ಆಗಿರ್ತಕ್ಕಂಥ ದಾಳಿಯಲ್ಲಿ ಅಲ್ಲಿ ಅವರ ಮನೆಯಲ್ಲಿ ಅಂದ್ರೆ ದದ್ದಲ್ ಅವರ ಪಿ ಆಗಿರ್ತಕ್ಕಂಥ ಮಾಜಿ ಪಿ ಆಗಿರ್ತಕ್ಕಂಥ ಪಂಪಣ್ಣವರಿಗೆ ಮನೆಯಲ್ಲಿ ಕರೆದುಕೊಂಡು ಹೋಗಿ ಏನಾದ್ರು ವಿಚಾರಣೆಯನ್ನ ಮಾಡ್ತಾರ ಅಥವಾ ಬೇರೆಡೆ ಸ್ಥಳಕ್ಕೆ ಅಂದ್ರೆ ದದ್ದಲ್ ಅವರಿಗೆ ಸಂಬಂಧಿಸಿರ್ತಕ್ಕಂಥ ಆಸ್ತಿ ವ್ಯವಹಾರಗಳಾಗಿರ್ಬೋದು ಮತ್ತೆ ಅವರಿಗೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಅವರ ಮನೆ ಇರುವ ಕಾರಣಕ್ಕಾಗಿ ಅಲ್ಲಿ ಏನಾದ್ರೂ ಅವರನ್ನು ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾರೆ ಎಂಬ ಯಕ್ಷ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು. ಆದ್ರೆ ನಿನ್ನೆಯಿಂದ ಯಾವುದೇ ರೀತಿಯಾದಂತಹ ಬೆಳವಣಿಗೆಯಲ್ಲಿ ಕೂಡ ಯಾರೋ ಒಬ್ಬ ವ್ಯಕ್ತಿಯನ್ನು ಕೂಡ ಹೊರಗಡೆ ಕರೆದುಕೊಂಡು ಹೋಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ವಿಶೇಷವಾಗಿ ಈ ವ್ಯಕ್ತಿಯನ್ನ ಹೊರಗಡೆ ಕರೆದುಕೊಂಡು ಹೋಗಿರುವ ಕಾರಣಕ್ಕಾಗಿ ಮತ್ತಷ್ಟು ಈ ಒಂದು ಪ್ರಕರಣದಲ್ಲಿ ಕೂಡ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಮಧುಕರ್, ಮನೆಯ ಓರ್ವ ಸದಸ್ಯನನ್ನ ಬೇರೆಡೆಗೆ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು ಅಂತ ಗೊತ್ತಾಗ್ತಿದೆ. ಇಡಿ ಅಧಿಕಾರಿಗಳ ಕಾರ್ನಲ್ಲೇ ಬೇರೆ ಕಡೆಗೆ ಪ್ರಯಾಣವನ್ನ ಮಾಡಿದ್ದಾರೆ. ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಡದೆ ಇಡಿ ಅಧಿಕಾರಿಗಳು ಮನೆಯ ಓರ್ವ ಸದಸ್ಯನನ್ನ ಕರ್ಕೊಂಡು ಹೋಗಿದ್ದಾರೆ. ಇಡಿ ಅಧಿಕಾರಿಗಳ ರಕ್ಷಣೆಯಲ್ಲೇ ಬೇರೆಡೆಗೆ ಪ್ರಯಾಣವನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಕರ್ಕೊಂಡು ಹೋಗಿರೋದನ್ನೋದು ಗೊತ್ತಿಲ್ಲ. ರಾಯಚೂರಿನ ದದ್ದಲ್ ನಿವಾಸದಲ್ಲಿ ನಡೆದಿರುವಂತಹ ತಲಾಶ್ ಮನೆಯ ಓರ್ವ ಸದಸ್ಯನನ್ನ ಬೇರೆಡೆಗೆ ಕರ್ಕೊಂಡು ಹೋಗಿದ್ದಾರೆ. ಇಡಿ ಅಧಿಕಾರಿಗಳ ಕಾರ್ನಲ್ಲೇ ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.